ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ರಿ? ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಂಡೀನಿ. ಇವತ್ತಿನ ರೆಸಿಪಿ ಒಂದು ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ಬೇಕು. ಇದು ನಮ್ಮ ಕಡೆ ಅಂದರೆ ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಮಾಡ್ತೀವಿ. ಒಂದು ಸ್ವಲ್ಪ ಫೇಮಸ್ ಇದು. ಯಾರು ಬೇಕಾದರೂ ಅಂದರೆ ಸಣ್ಣ ಮಕ್ಕಳು ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಇದು ಯಾವ ಥರ ಮಾಡ್ತಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ನೋಡಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಗೊತ್ತಾಗ್ತದೆ. ಫಸ್ಟ್ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ, ಹೆಂಗೆ ಮಾಡ್ತಾರಂತ. ಈಗ ಅವಲಕ್ಕಿನ ತೊಗೊಂಡೀನಿ. ಈಗ ದಪ್ಪ ಅವಲಕ್ಕಿ ಇದು. ಅದನ್ನು ನೀರು ಹಾಕ್ಕೊಂಡು ತೊಳ್ಕೊಬೇಕು. ಈಗ ನೀರು ಹಾಕ್ತಾಯಿದ್ದೀನಿ ನೋಡಿ. ನೀರು ಹಾಕಿ ತೊಳ್ಕೊಂಡು ಇಟ್ಕೋಬೇಕು. ನಾನು ಒಂದೆರಡು ಸರ್ತಿ ತೊಳೆದು ಇಟ್ಕೋತೀನಿ. ಈಗ ತೊಳೆಯೋದಾಯಿತು. ಈಗ ಒಂದು ಸ್ವಲ್ಪ ನೆನೆಸ್ಕೋಬೇಕು. ನೆನೆಸಿಟ್ಕೋಬೇಕಂದ್ರೆ ನೆನಿಬೇಕು ಇವು ಒಂದು ಸ್ವಲ್ಪ. ಅದು ಅಲ್ಲಿ ತನಕ ನಾನು ಟೊಮೊಟೊ ಮತ್ತು ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಎಲ್ಲ ಕೊಯ್ದಿಟ್ಕೋತೀನಿ. ಅದಾದಮೇಲೆ ಒಗ್ಗರಣೆಗೆ ಒಂದು ಎಣ್ಣೆ ಹಾಕ್ತೀನಿ ನೋಡಿರಿ. ಈಗ ಅದು ಎಣ್ಣೆ ಬಿಸಿ ಹಾಕಬೇಕು. ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಎರಡು ಸೇರಿಸಿ ಹಾಕ್ಕೊಂಡೀನಿ. ಅವು ಸಿಡಿದ ಮೇಲೆ ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ತೀನಿ ನೋಡಿರಿ. ಅವು ಒಂದು ಸ್ವಲ್ಪ ಫ್ರೈ ಆಗಬೇಕು. ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನೋಡಿ ಫ್ರೈ ಆಗ್ತಾವ. ಅದಾದಮೇಲೆ ಈಗ ಕರಿಬೇವು ಒಂದು ಸ್ವಲ್ಪ ಹಾಕ್ತೀನಿ. ಒಂದು ಇಡೀ ಹಾಕಿದ್ದೀನಿ ನೋಡಿ. ಒಂದು ಸ್ವಲ್ಪ ಕರಿಬೇವು ಜಾಸ್ತಿ ಇದ್ರೇ ಫ್ಲೇವರು ಚಲೋ ಇರ್ತದೆ. ಅದಾದಮೇಲೆ ಈಗ ಉಳ್ಳಾಗಡ್ಡಿ ಹಾಕ್ತೀನಿ ನೋಡಿ. ಉಳ್ಳಾಗಡ್ಡಿನ ನಾನು ಮೀಡಿಯಮ್ ಸೈಜು ಕಟ್ ಮಾಡ್ಕೊಂಡೀನಿ. ಪೂರ ಸಣ್ಣನೂ ಕಟ್ ಮಾಡ್ಕೊಂಡಿಲ್ಲ, ದಪ್ಪನೂ ಕಟ್ ಮಾಡ್ಕೊಂಡಿಲ್ಲ, ಮೀಡಿಯಮ್ ಸೈಜು ಕಟ್ ಮಾಡ್ಕೊಂಡೀನಿ. ನೀವು ಮೊದಲನೇ ಸರ್ತಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈಗ ಒಂದು ಸ್ವಲ್ಪ ಶೇಂಗದ ಬೀಜ ಹಾಕಿದ್ದು ನೋಡಿರಿ. ಅದು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ, ಯಾರ್ಯಾರು ಇಷ್ಟ ಅದು. ಈಗ ಫ್ರೈ ಮಾಡ್ಕೊತೀನಿ ಎಲ್ಲನೂ. ಉಳ್ಳಾಗಡ್ಡಿ ಮತ್ತು ಶೇಂಗಾ ಎಲ್ಲ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ಒಂದು ಟೊಮೊಟೊ ಕೊಯ್ದಿಟ್ಕೊಂಡಿದ್ನಲ್ಲ, ಅದೊಂದು ಟೊಮೊಟೊನೂ ಹಾಕಿದ್ದೀನಿ. ಅದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಈಗ ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕಿನಿ ನೋಡಿರಿ. ಅರಿಶಿನದ ಪುಡಿ ಹಾಕಿದ ಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ನೋಡಿ. ಈಗ ಅದಕ್ಕೊಂದು ಸ್ವಲ್ಪ ಅರ್ಧ ಚಮಚಕ್ಕಿಂತ ಒಂದು ಸ್ವಲ್ಪ ಕಡಿಮೆನೇ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ಅದು ಟೇಸ್ಟು ಕರೆಕ್ಟಾಗಿ ಬರ್ತದೆ ಅಂಥೇಳಿ ಸಕ್ಕರೆ ಹಾಕ್ತೀನಿ. ಹುಳಿ ಹಾಕಿರ್ತೀವಲ್ಲ ಒಂದು ಸ್ವಲ್ಪ ಟೊಮೊಟೊ, ಅದು ಬ್ಯಾಲೆನ್ಸ್ ಆಗ್ತದೆ. ಅದಾದಮೇಲೆ ಈಗ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಫ್ರೈ ಆದಮೇಲೆ ಮೊದಲು ನೆನೆಸಿಟ್ಕೊಂಡಿದ್ನಲ್ಲ ಅವಲಕ್ಕಿ, ಅದನ್ನು ಕಲಿಸ್ಕೊತೀನಿ ನೋಡಿರಿ. ಈಗ ಒಗ್ಗರಣೆಗೆ ಹಾಕಿ ಕಲಿಸ್ಕೊತೀನಿ. ಈಗ ಇದು ರೆಡಿ ಆಗ್ತದೆ ಅವಲಕ್ಕಿ ಒಗ್ಗರಣೆ. ನಾನು ಮಾಡೋದು ಏನು ಅಂದರೆ ಉತ್ತರ ಕರ್ನಾಟಕದ ಸ್ಪೆಷಲು ನಾಷ್ಟನಂತ ಹೇಳ್ಬೋದು. ಇದು ನಮ್ಮ ಕಡೆ ಜಾಸ್ತಿ ಮಾಡ್ತಾರೆ, ಜಾಸ್ತಿ ಇಷ್ಟಪಡ್ತಾರೆ ಎಲ್ಲರೂ. ಇದು ಒಂದು ಸ್ವಲ್ಪ ದಪ್ಪನ ಅವಲಕ್ಕಿ ಮಾಡಿದರೆ ರುಚಿ ಕರೆಕ್ಟು ಅಂದರೆ ಸೂಪರಾಗಿರ್ತದೆ. ಈಗ ರೆಡಿ ಆಯಿತು ನೋಡಿ. ಅವಲಕ್ಕಿ ಚಿತ್ರಾನ್ನನೂ ಅನ್ಬೋದು, ನಾವು ಅವಲಕ್ಕಿ ಒಗ್ಗರಣೆ ಅಂತ ಹೇಳ್ತೀವಿ. ರೆಡಿ ಆಯಿತು. ನಾನು ಪ್ಲೇಟಿಗೆ ಹಾಕ್ತಿದ್ದೀನಿ ನೋಡಿರಿ. ಕಲರ್ನೂ ಅಷ್ಟೇ ಕರೆಕ್ಟಾಗಿ ಬಂದದ, ಟೇಸ್ಟೂ ಅಷ್ಟೇ ಸೂಪರಾಗಿತ್ತು. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ನಿಮ್ಗೂ ಗೊತ್ತಾಗ್ತದೆ ಹೆಂಗಾಗ್ತದೆ ಅಂಥೇಳಿ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ನಾಷ್ಟ. ನಮ್ಮ ಕಡೆ ನಾವು ಟಿಫಿನ್ ಅಂತ ಹೇಳಲ್ಲ, ನಾಷ್ಟ ಅಂತ ಹೇಳ್ತೀವಿ. ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಬಾಯ್.